ಭಾರತದಲ್ಲಿ ಮುಸ್ಲಿಮರ ಮತದಾನದ ಹಕ್ಕನ್ನ ರದ್ದು ಮಾಡಬೇಕು ಅನ್ನುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ನಿನ್ನೆ ಹೇಳಿಕೆ ಕೊಟ್ಟಿದ್ದ ಚಂದ್ರಶೇಖರನಾಥ ಸ್ವಾಮೀಜಿ ಇವತ್ತು ವಿಷಾದ ವ್ಯಕ್ತಪಡಿಸಿದ್ದಾರೆ. ವಕ್ಫ್ ವಿರುದ್ಧದ ಹೋರಾಟದಲ್ಲಿ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದ್ದಂತಹ ಹೋರಾಟದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಮುಸ್ಲಿಮರ ಮತದಾನದ ಹಕ್ಕನ್ನು ರದ್ದು ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಹಾಗೆ ಹೇಳಬಾರದಿತ್ತು ಅನ್ನೋದನ್ನ ಹೇಳಿದ ನಂತರ ಹೇಳಿದ್ದಾರೆ. ಪಾಕ್ ರೀತಿಯಲ್ಲಿ ಭಾರತದಲ್ಲೂ ಕಾನೂನು ಜಾರಿಯಾಗಬೇಕು ಅಂತ ಹೇಳಿದ್ರು. ಬಾಯಿ ತಪ್ಪಿ ನೀಡಿದ ಹೇಳಿಕೆಗೆ ಮುಸಲ್ಮಾನರಿಗೆ ಬೇಸರ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಇವತ್ತು ಪತ್ರ ಬರೆದಿದ್ದಾರೆ. ಈ ವಿಷಯವನ್ನ ಬೆಳೆಸಬೇಡಿ, ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡಿ ಅಂತ ಕೂಡ ಸ್ವಾಮೀಜಿ ಕೇಳ್ಕೊಂಡಿದ್ದಾರೆ. ಆ ಪತ್ರದ ಪ್ರತಿ ನೀವು ಗಮನಿಸ್ತಾ ಇದ್ದೀರಿ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಸ್ವಾಮಿಗಳು ನಿನ್ನಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವ್ರು ಹೇಳ್ತಾರೆ, ಪಾಕಿಸ್ತಾನದಲ್ಲಿ ಹೇಗೋ ಅಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು ಅವ್ರಿಗೆ ವೋಟಿಂಗ್ ರೈಟ್ಸೇ ಇಲ್ಲ, ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮುಸ್ಲಿಮರ ವೋಟಿಂಗ್ ರೈಟ್ಸ್ ಅನ್ನ ಕಿತ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇವತ್ತು ವಿಷಾದ ವ್ಯಕ್ತಪಡಿಸಿದ್ರು. ಏನ್ ಹೇಳ್ತಾರೆ ಈ ವಿಷಾದ ಲೆಟರ್ನಲ್ಲಿ? ಹೌದು ಪ್ರಣತ್, ಯಾಕಂದ್ರೆ ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ವಕ್ಫ್ ವಿರುದ್ಧ ಪ್ರತಿಭಟನೆ ರೈತರು, ಭಾರತೀಯ ಕಿಸಾನ್ ಸಂಘದ ರೈತರು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದ್ರು, ಜೊತೆಗೆ ಮಠಾಧೀಶರು ಕೂಡ ಸಾಥ್ ನೀಡಿದ್ರು. ಅದರಲ್ಲಿ ಒಕ್ಕಲಿಗ ಮಠದ ಚಂದ್ರಶೇಖರ ಸ್ವಾಮೀಜಿಯವರು ಕೂಡ ಬಂದಿದ್ರು. ಸೊ ಬಂದಾಗ ವೇದಿಕೆ ಮೇಲೆ ಮಾತನಾಡುವಂತ ಸಂದರ್ಭದಲ್ಲಿ ಈ ಒಂದು ವಕ್ಫ್ ವಿರುದ್ಧ ಯಾವಾಗ ಒಂದಿಷ್ಟು ಪ್ರತಿಭಟನೆ ಕಾವು ಹೆಚ್ಚಾಗುತ್ತೆ, ಸೊ ಅಂತ ಸಮಯದಲ್ಲಿ ಇವರು ಕೂಡ ಒಂದಿಷ್ಟು ಆಕ್ರೋಶ ಇರ್ತವೆ. ಈ ತರ ಈ ವಕ್ಫ್ನ ಅಂದ್ರೆ ರೈತರ ಜಮೀನನ್ನ ಕಬಳಿಸಿರೋದು ಸರಿಯಲ್ಲ ಅಂತೇಳಿ ಮಾತನಾಡುವಂತ ಒಂದು ಆ ಸಮಯದಲ್ಲಿ ಮುಸ್ಲಿಮರ ಮತದಾನದ ಹಕ್ಕನ್ನ ರದ್ದು ಮಾಡಬೇಕು, ಅವಾಗ ಈ ಸರಿಯಾಗುತ್ತೆ. ಅಂದ್ರೆ ಈಗಾಗಲೇ ಈ ಹಿಂದೆ ಈ ಪಾಕಿಸ್ತಾನದಲ್ಲಿ ಕೂಡ ಕೇವಲ ಬೇರೆ ಯಾರಿಗೂ ಕೂಡ ಮತದಾನದ ಹಕ್ಕಿಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ರದ್ದು ಮಾಡಬೇಕು ಅಂತೇಳಿ ಚಂದ್ರಶೇಖರ ಸ್ವಾಮೀಜಿ ಆಕ್ರೋಶವಾಗಿ ನಿನ್ನೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ. ಸೊ ಹೇಳಿಕೆ ಕೊಟ್ಟ ನಂತರ ಮಾಧ್ಯಮದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಸುದ್ದಿ ಆದ ತಕ್ಷಣ ಇವತ್ತು ಒಂದು ಲೆಟರ್ ಅನ್ನು ಬರೆದಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಅಂದ್ರೆ ಮುಸಲ್ಮಾನರು ಕೂಡ ಈ ದೇಶದ ಪ್ರಜೆಗಳು, ಜೊತೆಗೆ ಅವರು ಕೂಡ ಎಲ್ಲ ಮತದಾನದ ಹಕ್ಕು ಇದೆ. ಅದರಂತೆ ನಾವೇನಾದ್ರೂ ಅವ್ರ ಬಾಯಿ ತಪ್ಪಿ ಏನಾದ್ರೂ ಮಾತನಾಡಿದ್ರೆ ಮುಸಲ್ಮಾನರ ಸಹೋದರಿಗೆ ಬೇಸರವಾಗಿದ್ರೆ ಹೃತ್ಪೂರ್ವಕವಾಗಿ ವಿಷಾದವನ್ನ ವ್ಯಕ್ತಪಡಿಸುತ್ತೇವೆ ಅಂತೇಳಿ ಇವತ್ತು ಲೆಟರ್ ಬರೆದು ಅವ್ರಿಗೆ ವಿಷಾದವನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.